ದೈನಂದಿನ ಜಂಜಾಟದ ಜೀವನದಲ್ಲಿ ಸಿಕ್ಕಿ ನರಳುತ್ತಿರುವ ಈ ಲೋಕದಲ್ಲಿ ಅಸಂಖ್ಯಾತ ಹೃದಯಗಳನ್ನು ಸ್ಪರ್ಶಿಸಿದ ಒಬ್ಬ ಮಹಾನ್ ಸಂತನ ಕಥೆ. ಜಗನ್ನಾಥ ವಿಠಲ. ಚಂದ್ರಭಾಗ ನದಿ ತಟದಲ್ಲಿ ಅಂಕಿತ ಪಡೆದು ಪಂಡರಾಪುರಕ್ಕೆ ಹೋಗಿ ಪಾಂಡುರಂಗ ವಿಠಲನ ಪಾದ ಸೇವೆಗೈದು ಮನ ಮುಟ್ಟುವ ಹಾಡುಗಳಿಂದ ತುಂಬಿದ ಭಕ್ತಿ ಭರಿತ ಸಂಗೀತಮಯ ಚಿತ್ರ. ಪಾಂಡುರಂಗ ವಿಠಲ, ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆ ತಂದೆ, ಧನ್ಯನಾದೆ. ಅಲ್ಲಿಂದ ಮಂತ್ರಾಲಯಕ್ಕೆ. ತಮ್ಮ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಶರಣಾಗಲು ಅವರ ಅಂತರಂಗ ಭಕ್ತಿಯನ್ನು ನೋಡಿ ಅಚಲವಾದ ನಂಬಿಕೆಯನ್ನು ಅನುಭವಿಸಿ ಅವರ ಶರಣಾಗತಿ ತೋರುವ ಕರುಣೆಯನ್ನು ನೋಡಿ ಜಗನ್ನಾಥದಾಸರೇ, ದೈವ ಕೃಪೆ ಹೇಗೆ ಒಂದು ದುರ್ಮಾರ್ಗದಲ್ಲಿದ್ದ ಆತ್ಮವನ್ನು ರೂಪಾಂತರಿಸುತ್ತದೆ ನೋಡಿ. ಯಾರಿಗ್ ಬೇಕು ನಿನ್ನ ಸಪ್ಪೆ ಊಟ? ನಾನು ಪಂಚಭಕ್ಷ ಪರಮಾನ್ನ ಸಿಗೋ ಕಡೆ ಹೋಗ್ತಾ ಇದ್ದೆ. ಕೊಡೋದಿಲ್ಲ. ಜಗನ್ನಾಥದಾಸರೇ, ಆ ದಾಸಪ್ಪ ದುರ್ಮಾರ್ಗದಲ್ಲಿ ನಡೆಯುತ್ತಿದ್ದಾನೆ. ನೀವು ಹೋಗಿ ಸನ್ಮಾರ್ಗದಲ್ಲಿ ನಡೆಸಿ. ಗುರುವೇ ಗುರುವೇ ಕತ್ತಲೆಯಲ್ಲಿದ್ದ ಶಿಷ್ಯನು ಪ್ರಕಾಶಮಾನಕ್ಕೆ ಮರಳಿ ಬರುವ, ದುಃಖದಲ್ಲಿ ಅಪಾರ ನಷ್ಟದಲ್ಲಿಯೂ ಅವರ ಶರಣಾಗತಿ ಇನ್ನೆಷ್ಟು ಗಾಢವಾಗುತ್ತದೆ. ಆ ವೇದನೆಯಿಂದ ಹುಟ್ಟುತ್ತದೆ ಅಮರ ಕೃತಿ ಹರಿಕಥಾಮೃತ ಸಾರ. ಭಕ್ತಿಯಲ್ಲಿ ತೇಲಿಬಿಡಿ, ವಿಠ್ಠಲನ ಮಹಿಮೆಯನ್ನು ಅನುಭವಿಸಿ.